ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಅನು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಉಜ್ಜಿ ತಿಕ್ಕಿ ಕಷ್ಟಪಡುವ ಅಗತ್ಯನೇ ಇಲ್ಲದೆ ತುಂಬ ಈಸಿಯಾಗಿ ಬಾತ್ರೂಮ್ನಲ್ಲಿರುವಂತಹ ಗಲೀಜಾದ ಟೈಲ್ಸನ್ನು ಹೇಗೆ ಕ್ಲೀನ್ ಮಾಡೋದು ತುಂಬ ಈಸಿಯಾಗಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ಪೆಷಲ್ ಆಗಿ ಈ ವಿಡಿಯೋ ಕೈ ನೋವು, ಕಾಲು ನೋವು ಮತ್ತು ಮಂಡಿ ನೋವೆಲ್ಲ ಇರುತ್ತೆ ನೋಡಿ, ಸೊಂಟ ನೋವೆಲ್ಲ ಇರುವವರಿಗೆ ಯೂಸ್ ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ. ಯಾವುದೇ ಕಷ್ಟ ಇಲ್ಲದೆ ತುಂಬ ಸುಲಭವಾಗಿಯೇ ಕ್ಲೀನ್ ಮಾಡ್ಕೊಳ್ಬೋದು. ಈ ವಿಡಿಯೋನ ಕೊನೆವರೆಗೂ ನೋಡಿ, ನೀವು ಪೂರ್ತಿಯಾಗಿ ತಿಳ್ಕೊಂಡ್ಬಿಟ್ಟು ನಂತರ ನೀವು ಸಹ ಇದೇ ವಿಧಾನದಲ್ಲೇ ಕ್ಲೀನ್ ಮಾಡಿ ನೋಡಿ. ಖಂಡಿತ ಕ್ಲೀನ್ ಆಗುತ್ತೆ, ತುಂಬ ಚೆನ್ನಾಗಿ ಹೊಳೆಯೋ ರೀತಿ ಕ್ಲೀನ್ ಮಾಡ್ಕೊಳ್ಬೋದು. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಇಷ್ಟ ಆದರೆ ನೀವು ಖಂಡಿತ ವಿಡಿಯೋಗೊಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ಮಾತ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಆಗಿಲ್ವಾ ಅನ್ನೋದು ನನಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಖಂಡಿತ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡಿಬಿಡಿ. ಮತ್ತು ಚಾನಲ್ಗೆ ಹೊಸದಾಗಿ ಭೇಟಿ ಕೊಡ್ತಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಮೊದಲನೇದಾಗಿ ನಮಗೆ ಈ ಟೈಲ್ಸ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಲಿಕ್ವಿಡನ್ನು ತಯಾರಿಸಬೇಕಾಗತ್ತೆ. ಅದಕ್ಕೋಸ್ಕರ ಮೊದಲನೇದಾಗಿ ಒಂದು ಹಳೆ ಪಾತ್ರೆ ಅಥವಾ ಯಾವುದಾದ್ರೂ ಪ್ಲಾಸ್ಟಿಕ್ ಪಾತ್ರೆ ಆಗಲಿ ಸ್ಟೀಲ್ ಪಾತ್ರೆ ಆಗಲಿ ತೊಂದರೆ ಇಲ್ಲ, ನಿಮ್ಗೆ ಅನುಕೂಲ ಇರೋದನ್ನು ತಗೊಳ್ಳಿ. ಆ ಪಾತ್ರೆಗೆ ಮೊದಲನೇದಾಗಿ ಒಂದು ದೊಡ್ಡ ಚಮಚದಷ್ಟು ಪುಡಿ ಉಪ್ಪನ್ನು ಸೇರಿಸಿ, ಕಲ್ಲುಪ್ಪು ಹಾಕಿದರೆ ಕರಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಅದಕ್ಕೋಸ್ಕರ ಪುಡಿ ಉಪ್ಪನ್ನೇ ಬಳಸಿ. ಅದಾದಮೇಲೆ ಒಂದು ಚಮಚ ಬೇಕಿಂಗ್ ಸೋಡಾ ಅಥವಾ ಅಡಿಗೆ ಸೋಡಾ ಅಂತ ಏನು ಹೇಳ್ತೀವಿ ನೋಡಿ, ನಾವು ಬಜ್ಜಿ ಬೋಂಡ ಮಾಡೋದಕ್ಕೆಲ್ಲ ಬಳಸ್ತೀವಲ್ವ, ಅದೇ ಸೋಡಾನೇ. ಇದನ್ನು ಕೂಡ ಉಪ್ಪು ತಗೊಂಡಿರೋ ಅಳತೆನಲ್ಲೇ ಹಾಕ್ಕೊಳ್ಬೇಕು. ನಂತರ ಅದೇ ಚಮಚದಲ್ಲೇ ಅರ್ಧ ಚಮಚ ಲಿಕ್ವಿಡ್ ಡಿಶ್ ವಾಶ್ ಇರುತ್ತೆ ನೋಡಿ, ಆ ಜೆಲ್ಲನ್ನು ಸೇರಿಸಿ, ಕೊನೆಯದಾಗಿ ಒಂದು 2 ಗ್ಲಾಸ್ ಆಗುವಷ್ಟು ಉಗುರು ಬೆಚ್ಚಗಿನ ನೀರನ್ನು ಸೇರಿಸಬೇಕಾಗುತ್ತೆ. ತುಂಬ ಬಿಸಿ ನೀರು ತಗೋ ಅಗತ್ಯ ಇಲ್ಲ, ಉಗುರು ಬೆಚ್ಚಗಿದ್ರೆ ಸಾಕಾಗುತ್ತೆ ನೋಡಿ. ಇದೆಲ್ಲ ಚೆನ್ನಾಗಿ ಬೆರೆಯೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನೀವು ಈ ಲಿಕ್ವಿಡನ್ನು ಬಳಸಿ ಸ್ಟೀಲ್ ಪೈಪ್ ಇರುತ್ತೆ ನೋಡಿ ಗಲೀಜಾಗಿರೋದು, ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬೋದು, ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ನಾವು ಲಿಕ್ವಿಡನ್ನು ಅಳತೆ ಹೇಗೆ ತಯಾರಿಸೋದು ಅಂದರೆ, ನಿಮ್ಮ ಬಾತ್ರೂಮ್ ಟೈಲ್ಸ್ಗಳು ಜಾಸ್ತಿ ಕಲೆಗಳಿದ್ದರೆ, ಜಾಸ್ತಿ ಗಲೀಜಿದ್ರೆ ಈ ಒಂದು ಲಿಕ್ವಿಡ್ ಪ್ರಮಾಣನ ಜಾಸ್ತಿ ಮಾಡ್ಕೊಳ್ಳಿ. ಇಂಗ್ರೀಡಿಯೆಂಟ್ಸು ಕೂಡ ಡಬಲ್ ತೊಗೊಳ್ಬೇಕಾಗತ್ತೆ. ಸಾಧಾರಣ ಇದೆ ಅಷ್ಟೇ, ತುಂಬ ಜಾಸ್ತಿ ಗಲೀಜಿಲ್ಲ ಅನ್ನೋದಾದರೆ ಈ ಅಳತೆನಲ್ಲಿ ತೊಗೊಳ್ಳಿ ಸಾಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಲಿಕ್ವಿಡ್ ರೆಡಿ ಆಗುತ್ತೆ ನೋಡಿ. ಇದನ್ನು ನೀವು ಒಂದು ಬಟ್ಟೆ ಉಪಯೋಗಿಸಿ, ಅಂದರೆ ಕಾಟನ್ ಬಟ್ಟೆ ತಗೊಂಡು ಡಿಪ್ ಮಾಡಿ ಕೂಡ ಟೈಲ್ಸ್ಗೆ ಅಪ್ಲೈ ಮಾಡ್ಬೋದು. ಆ ರೀತಿ ಆಗದೆ ಹೋದರೆ ಸ್ಪ್ರೇ ಬಾಟಲಲ್ಲಿ ಹಾಕಿ ಸ್ಪ್ರೇ ಮಾಡಿ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ವಾಲ್ ಟೈಲ್ಸ್ಗೆಲ್ಲ ಸ್ಪ್ರೇ ಮಾಡಿದ್ರೆ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗತ್ತೆ. ಕೆಳಗಡೆ ಇರೋ ಟೈಲ್ಸ್ಗೆ ನೀವು ಯಾವ ರೀತಿ ನಿಮಗೂ ಯೂಸ್ ಆಗುತ್ತೆ ನೋಡಿ, ಅಂದರೆ ಯಾವ ರೀತಿ ಈಸಿಯಾಗಿ ಹಚ್ಚೋದಕ್ಕಾಗುತ್ತೆ ಟೈಲ್ಸ್ಗೆ ಈ ಲಿಕ್ವಿಡನ್ನು, ಆ ರೀತಿ ಹಚ್ಕೊಳ್ಳಿ. ಅದಾದಮೇಲೆ ತಕ್ಷಣವೇ ನಾವು ಕ್ಲೀನ್ ಮಾಡಬಾರ್ದು. ಒಂದು 5 ರಿಂದ 10 ನಿಮಿಷಗಳ ಕಾಲ ಆ ಗಲೀಜು ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಚೆನ್ನಾಗಿ ನೆಂದ ಮೇಲೆ ನೀವು ಬರೀ ನೀರು ಹಾಕಿದ್ರೂ ಕೂಡ ಒಂದು ರೀತಿ ಚೆನ್ನಾಗಿಯೇ ಕ್ಲೀನ್ ಆಗುತ್ತೆ. ಜಾಸ್ತಿ ಕಲೆಗಳು ಗಲೀಜೆಲ್ಲ ಇದ್ದರೆ ಜಸ್ಟ್ ನೀವು ಬಾತ್ರೂಮ್ ತೊಳೆಯೋ ಬ್ರಷನ್ನು ಉಪಯೋಗಿಸಿ ನಿಧಾನವಾಗಿ ಉಜ್ಜಿಬಿಟ್ಟು, ಅದಾದ ಮೇಲೆ ನಾರ್ಮಲ್ ನೀರನ್ನು ಹಾಕಿಬಿಟ್ಟು ಸಾಧಾರಣ ಕ್ಲೀನ್ ಮಾಡೋ ರೀತಿ ಮಾಡಿದ್ರೆ ಚೆನ್ನಾಗಿಯೇ ಟೈಲ್ಸ್ ಎಲ್ಲ ಹೊಳೆಯೋ ರೀತಿ ಕ್ಲೀನಾಗಿರುತ್ತೆ. ಇದೇ ರೀತಿ ಅಳತೆನಲ್ಲೇ ಲಿಕ್ವಿಡ್ ತಯಾರಿಸಿ ನೀವು ಸಹ ಕ್ಲೀನ್ ಮಾಡಿ ನೋಡಿ. ಅದಾದಮೇಲೆ ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಅನಿಸಿದರೆ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನಂತರ ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಸಹ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.